ಜಸ್ಟ್ ಸ್ನಾನ ಆಯ್ತು, ಇನ್ನೇನು ಎಲ್ಲ ರೆಡಿ ಆಗ್ತಿದೀವಿ, ಹೋಗ್ತೀವಿ. ಕಿರಣ್ ಮತ್ತೆ ನಂದಕುಮಾರ್ ಇಬ್ಬರದ್ದು ಸ್ನಾನ ಆಗ್ಬೇಕು. ವರುಣ್ ಹೋಗಿದ ಸ್ನಾನಕ್ಕೆ. ಯಾದಗಿರಿ ಬಯಲ್ಸೀಮೆ, ಅವನು ಅಂಡರ್ವೇರ್ ತಂದಿಲ್ವಂತೆ, ಎಕ್ಸ್ಟ್ರಾ ಅಂಡರ್ವೇರ್ ತಂದಿಲ್ವಂತೆ. ಅವನು ಸ್ನಾನ ಮಾಡ್ಬಿಟ್ಟು ಅದೇ ಅಂಡರ್ವೇರ್ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತಾನಂತೆ. ಅದಕ್ಕೆ ಮಂಜು ಅವರು ಒಂದು ಸಜೆಷನ್ ಕೊಟ್ಟಿದ್ದಾರೆ, ಸ್ವಲ್ಪ ನೀರ್ ಸಿಮ್ಸ್ಕೊಂಡು ಅದೇ ಅಂಡರ್ವೇರ್ ಹಾಕೊಳ್ಳಿ ಅಂತ. ಮತ್ತೆ ಕಟ್ಟರ್ ಹಿಂದು ಅಂತ ಮಾತಾಡ್ತಾನೆ. ಎಕ್ಸ್ಟ್ರಾ ಅಂಡರ್ವೇರ್ ತಂದಿಲ್ಲ, ಏನ್ ಮಾಡೋದು. ಬಸವನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿ ಅವನು, ನೋಡ್ಕೊಳ್ಳಿ ನೀವೇ. ಲಾಗರ್ ಕಿರಣ್ ಹುಟ್ಟು ದರಿದ್ರ ನನ್ ಮಗ, ದೊಡ್ಡ ನನ್ ಮಗ, ನಂಬರ್ 1 ಇವನು. ಸುಮ್ನೆ ಲಾಗ್ ಮಾಡ್ಬೇಕು ಅಂದ್ ಎಲ್ಲಾ ಐಟಮ್ಸ್ ತರ್ತಾನೆ. ಸ್ನಾನಕ್ಕೆ ಹೋಗಂದ್ರೆ ಹೋಗ್ತಿಲ್ಲ, ಸ್ನಾನಕ್ಕೆ ಹೋಗಂದ್ರೆ ಹೋಗ್ತಿಲ್ಲ. ಕೊಟ್ಟಿವ್ರಿ ಎಂಟ್ರಿ ಅಂತಾನೆ ಮಾತಾಡ್ತಾನೆ. ವರುಣ್ ನೋಡ್ ಸ್ವಾಮೀಜಿ ಆಗೇನೆ, ವರುಣ್ ಸ್ವಾಮಿ ಅವರು ಒಂದು ಇನ್ನೇ ರೆಡಿ ಆಗಿ ಬಂದಿದ್ದಾನೆ. ರಾಕಿಂಗ್ ಸ್ಟಾರ್ ಆಗಿದ್ದಾರೆ. ಮಠಕ್ಕೆ ಆನೆ ಕೊಡ್ಬೇಕಂತ ಕೇರಳ ಬಂದಿದ್ದಾನೆ. ಸನ್ಯಾಸಿ, ನಾವು ಸನ್ಯಾಸಿ ಆಗ್ತೀವಿ ಅಂತ ಡೈಲಾಗ್ ಹೇಳ್ತಿದ್ದಾರೆ. ಅವರು ಏನ್ ಹೇಳಕ್ ಇಷ್ಟಪಡ್ತೀಯ? ನಾವು ಮಠಾಧಿಪತಿ ಆಗ್ತೀವಿ. ಅಂತೂ ಯುವಕರೆಲ್ಲ ಸ್ವಾಮೀಜಿ ಆಗತ್ತಿದ್ದಾರೆ. ಆ ಲಿಸ್ಟ್ ಅಲ್ಲಿ ನಾವು ಇದೀವಿ. ನೋಡೋಣ, ನೀವಂತರೂ ಇಲ್ಲ, ನಿಮಗೆ ಫುಲ್ ಆಪರ್ಚುನಿಟಿ ಹುಡ್ಕೊಂಡ್ ಬರ್ತಾ ಇದಾವೆ. ಹಂಗೇನಿಲ್ಲ, ನಿಮ್ಗೂ ಬರ್ತೇವೆ, ಬಟ್ ನೀವು ಯಾವ್ದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದರೆಲ್ಲ ಏನಿಲ್ಲ, ಕಿರಣ್ ಅವ್ರ ಟ್ಯಾಲೆಂಟ್ ಇರ್ಬೇಕಲ್ಲ. ಬಿಡಿ, ನೋಡ್ತಿದ್ದಂಗೆ 10 ಜನ ಹುಡುಗಿರು ಬೀಳ್ತಾರ ಅವನಿಗೆ. ಹ್ಯಾಂಡ್ಸಮ್ ಹಂಕ್ ಬಾಸ್, ಬೆಳಗಿಂದ ಮಕ್ಕ ತಳ್ದಿಲ್ಲ, ಅಲ್ಲೊಂದಿಲ್ಲ, 3 ದಿವಸ ಆಯ್ತು. ಈ ನನ್ ಮಕ್ಳು ನನ್ನ ಆಡ್ಕತ್ತವ್ರೆ ನೋಡಿ, ತಲೆ ಬಚ್ಚಿಲ್ಲ. ಹೆಂಗಿದ್ರೆ ಹೀರೋ ನೀನು, ನಿಮ್ಮ ಅಣ್ಣ ಇದೀರಲ್ಲ, ಒಂದು ವಾರ ಸ್ನಾನ ಮಾಡಿದ್ರೆ ಹೀರೋಗಳು. ನಾನು ಕಾಯಿದೀವಲ್ಲ, ಮಂಜ ಇದೀವಲ್ಲ, 1 ದಿನ ಸ್ನಾನ ಮಾಡಿದ್ರೆ ಸಾಕು. ಹುಚ್ಚು ಕೊರ್ಮ ಅಲ್ಲ, ಇದು ಡ್ಯಾಶ್ ಡ್ಯಾಶ್ ಹಾಕ್ತೀನಿ ಇನ್ಸ್ಟಾಗ್ರಾಮಿಗೆ, ಇದಕ್ಕೆ ಯೂಟ್ಯೂಬ್ಗೆ ಎಲ್ಲ ನೋಡಿ. ನಮ್ ಓಂಕಾರ ಮಂಜು ಏನ್ ಸ್ಮಾರ್ಟ್ ಆಗಿ ರೆಡಿ ಆಗಿದೆ. ಲವ್ ಫೇಲರ್ ದುನಿಯಾ ವಿಜಯ್ ಫ್ರೆಂಡ್ಸ್, ನಮ್ ಹುಡುಗನ್ ಲವ್ ಫೇಲರ್ ಆಗಿದೆ. ಏನ್ ಮಾಡಕ್ಕಾಗಲ್ಲ. ಇದನ್ ನೋಡ್ ಬಂದವಳು ಕೊನೆವರೆಗೂ ಇರ್ತಾಳೆ, ಇದನ್ ನೋಡ್ ಬರೋಳು ಅರ್ಧದಲ್ಲೇ ಹೊಟ್ಟೋಗ್ತಾಳೆ. ಪಾಠ ಕಲಿಬೇಕು. ಹುಡುಗಿ ರಿಚ್ಚಿರ ಹುಡುಗ ಸಿಕ್ಕ ಅಂತ ಬಿಟ್ಟು ಹೋದ್ಲು. ಹುಡುಗಿ ನೋಡು, ಹೋದ್ರು ಆದ್ರೂ ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡ್ ಬಂದ. ತಲೆ ಸ್ನಾನ ಮಾಡ್ದೇನಾ? ದೇವ್ರ ಮೇಲೆ ಭಕ್ತಿ ಅಷ್ಟಿದೆ ಅವನಿಗೆ. ಮಠ ಸೇರ್ಬೇಕು, ಮಠ ಸೇರ್ಬೇಕಲ್ಲ. ಆನೆ ಕೊಡ್ಬೇಕು ಅವನು, ಆನೆ ಕೊಡ್ಬೇಕು. ಅದಕ್ಕೆ ಆನೆ ಹತ್ರ ಅದಕ್ಕೆ ಅಣ್ಣ ಬಿಡೋಣ ಅಂದಿದ್ದು. ಅಣ್ಣ ದೇವ್ರು ಏನ್ ಕೊಟ್ಟಿದ್ದಾನ ಇಲ್ಲ, ಅಣ್ಣ ತಮ್ಮಗಂತೂ ಒಳ್ಳೆ ಹ್ಯಾಂಡ್ಸಮ್ ಲುಕ್ ಕೊಟ್ಟಿದ್ದಾನೆ. ಆನೆ ಕತ್ಕೊಂಡ್ ಬರೋಣ ಅಂದ್ರೆ ಬಿಡ್ಲಿಲ್ಲ ಅವ್ರು. ನೋಡಿ ಹೆಂಗಿದಾರ ಅಣ್ಣ ತಮ್ಮ. ಒಬ್ಬ ಲೇಜಿ, ಒಬ್ಬ ಕ್ರೇಜಿ. ಒಬ್ಬ ಲೇಜಿ ತರ ಇದಾನೆ. ಅದಕ್ಕೆ ಸರಿ ಗೈಸ್, ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಸಿಗೋಣ ಗೈಸ್. ನೀನೇ ಮಾಡ್ತಿಲ್ಲ, ಅದೇ ಸಾಕು. ಕಿರಣ ನಾ ಬಂದೆ. ಕ್ರೇಜಿ ಸ್ಟಾರ್ ಕಿರಣ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ನಮ್ಮ ಹುಡುಗ ಒಂಚೂರು ಸಪೋರ್ಟ್. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಅಂಡ್ ಲೇಜಿ ಸ್ಟಾರ್ ಕಿರಣ್. ಪ್ಲೀಸ್ ಕ್ಲಿಕ್ ಆನ್ ಬೆಲ್ ಐಕಾನ್. ಸಬ್ಸ್ಕ್ರೈಬ್ ಮಾಡಿ. ಡೂ ಸಪೋರ್ಟ್. ಹೊಸ ಪ್ರತಿಭೆನ ಬೆಳೆಸಿ ಮುಂದೆ ಬಿಗ್ ಬಾಸ್ ಹೋಗೋದಕ್ಕೆ ಚಾನ್ಸ್ ಕೊಡಿ. ಈ ಸೀಸನ್ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ, ಮುಂದೆ ನೆಕ್ಸ್ಟ್ ಕಮಿಂಗ್ ಸೀಸನ್ಸ್ ಅಲ್ಲಿ ಚಾನ್ಸ್ ಕೊಡ್ಸಿ. ವೆಂಕಿ ಕ್ರೇಜಿ ಹೆಂಗ್ ಬೆಳೆಸಿದ್ರೆ ಹಂಗೆ ನಮ್ಮ ಲೇಜಿ ಕಿರಣ್. ವೆಂಕಿ ಕ್ರೇಜಿ ಅವನು, ದೀಪಕ್ ಇವನು, ಕಾಫಿನಾಡು ಚಂದು, ಆಮೇಲೆ ಸುನಿಲ್ ಕಪ್ಪೆ, ನಾನು ಪುನೀತಣ್ಣ, ಹೂವಿನ ಬಾಣದಲ್ಲಿ. ನಮ್ ದೊಡ್ಡ ಸ್ವಾಮೀಜಿಗಳು ರೆಡಿ ಆದರು ಹೋಗೋದಕ್ಕೆ. ಲೆಟ್ಸ್ ಗೋ ಫಾರ್ ಕೊಟ್ಟಿಯೂರು ಮಹಾದೇವ್ ಟೆಂಪಲ್. ರೈಟ್, ಎಕ್ಸ್ಪ್ಲೋರ್ ನಾವು. ತೋರಿಸ್ಬೇಡ, ಸ್ನಾನ ಮುಗಿಸ್ಕೊಂಡು ದೇವಸ್ಥಾನ ಕಡೆ ಹೋಗ್ತಿದೀವಿ. ನಂದು ಅವ್ರ ಸೈಡ್ ಬರ್ಬೇಕು ಅಂತ ಕೇಳ್ಕೊತೀನಿ. ಮಂಜು ಹೈಲೈಟ್ ಅವರು ಕಡೆ ನಾನು ಬರ್ತೇನೆ. ತರ ವ್ಯೂ ಇದೆ ಅಂದ್ರೆ ಸುತ್ತಲೂ ಸರೌಂಡಿಂಗ್ಸು ಸಿಕ್ಕಾಪಟ್ಟೆ ಜನಗಳು.
ನೇಚರ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಳಗಡೆ ಹೋಗ್ತಾ ತುಂಬಾ ಚೆನ್ನಾಗಿದೆ ನೇಚರ್. ಕಡ್ಲೆಕಾಯಿ ಒಳ್ಳೆ ವ್ಯಾಪಾರ ಅಣ್ಣ ನಿನಗೆ. ಹಿಂದೆ ಎಷ್ಟು ಚೆನ್ನಾಗಿದೆ ಕೇರಳದ್ದು. ನಾವೇನು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಮಳೆ ಬಂತು. ಈ ನದಿ ದಾಟ್ಕೊಂಡು ಹೋಗ್ಬೇಕು ಇವಾಗ ನಾವೆಲ್ಲ. ಎಲ್ಲ ಬರ್ತಾ ಇದ್ದಾರೆ ಪಾಪ, ಆದರೆ ಹೆವಿ ಮಳೆ ಬರ್ತಾ ಇತ್ತು. ಗಾಬರಿ ಆಗೋಣ. ಕಿರಣನ್ ಮೊಬೈಲ್ ನೀರ ಬಿಟ್ಬಿಡ್ತು ಗೈಸ್. ಕಿರಣ್ ಹೊರಗೆ ನಂದಾಗ ಬೈತಿದ್ದಾನೆ ಗೈಸ್. ಬಿಗ್ ಬಾಸ್ ಯಾವ್ದು ನೀರ ಬೀಳ್ಸ್ಕೊಂಡ್ಬಿಟ್ಟ ಗೈಸ್. ದೊಡ್ಡ ಎಡವಟ್ ನನ್ನ ಮಗ ಎಡವಟ್ ಕೈ ಹೋಗಿ ಬಿಗ್ ಬಾಸ್ ನನ್ನ ಫೋನ್ ಬಿದ್ದೋಯ್ತು ಇವತ್ತು. ಭಾಳಲ್ಲ ಎಷ್ಟೊಂದು ಲಾಟ್ ಆಫ್ ಮೆಮೊರೀಸ್ ಇತ್ತು, ಎಲ್ಲ ಕಳೆದೋಗ್ಬಿಡೋದು ನನ್ನ ಕಡೆಯಿಂದ. ಒಳಗಡೆ ಎಂಟ್ರಿ ಆದ್ವಿ. ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಜನಗಳು ಎಲ್ಲಿ ನೋಡಿದ್ರು ಜನಗಳೇ ಕಾಣಿಸ್ತಾ ಇದ್ದಾರೆ. ಮೇ ಬಿ ನಾವು ಈ ಕಡೆ ರೂಟು ಅಂತ ಹೇಳ್ಬಿಟ್ಟು ಈ ಕಡೆ ಹೋದ್ವಿ, ಬಟ್ ಅದು ಆ ಕಡೆ ಅಲ್ಲ. ಆ ಕಡೆ ಸ್ಪೆಷಲ್ ಎಂಟ್ರಿ ಇತ್ತು. ಸೊ ನಾವು ಅದಕ್ಕೆ ಈ ಕಡೆ ಸರ್ಚ್ ಮಾಡ್ತಾ ಇದ್ವಿ. ಆಮೇಲೆ ಗೊತ್ತಾಯಿತು ಈ ಕಡೆ ಹೋದರೆ ದೇವ್ರ ದರ್ಶನ ಮಾಡ್ಬೋದು. ಕ್ಯೂ ಫಾರ್ ದರ್ಶನ್ ಕನ್ನಡದಲ್ಲಿ ಇದೊಂದೇ ಕಡೆ ಕಂಡ್ರೆ ನಾನು ನೋಡಿದ್ದು ಬರ್ದಿರೋದನ್ನ. ಎಲ್ಲ ಬರೀ ಕೇರಳ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಗೈಸ್. 1.5 hour ಆಯಿತು, ಇನ್ನೂ 1.5 hour ಆಗುತ್ತೆ ಗೈಸ್. ಫುಲ್ ರಶ್ ಇದೆ ಎಷ್ಟೊಂದು ಧೈರ್ಯ ನೋಡ್ರಿ ಗೈಸ್. ಸೈಲೆಂಟ್ ಕಿರಾಣಿ ಹೊಡೆಯಕ್ಕೆ ಬಂದಿದ್ದಾನೆ. ನಾವಿನ್ನೇನು ದೇವಸ್ಥಾನದೊಳಗೆ ಎಂಟ್ರಿ ಕೊಡಬೇಕು. ಮಳೆ ಹೆವಿ ಜೋರಾಗಿ ಸ್ಟಾರ್ಟ್ ಆಯಿತು. ಎಲ್ಲಿ ನೋಡಿದ್ರು ಜನಗಳು, ಸಿಕ್ಕಾಪಟ್ಟೆ ಜನಗಳು. ಎಲ್ಲ ಛತ್ರಿ ತಂದಿದ್ರು ಕೆಲವೊಬ್ರು. ನಾವು ಯಾವ ಛತ್ರಿನೂ ತಗೊಂಡೋಗಿರಲಿಲ್ಲ. ಹೆವಿ ಮಳೆ ಅಂದರೆ ಮಳೆ. ತೋತ್ಕೊಂಡೆ ದೇವಸ್ಥಾನದೊಳಗೆ ಹೋದ್ವಿ. ಅಂತೂ ಇಂತೂ ದರ್ಶನ ಆಯಿತು. ಇವರು ಮಹಾ ಸ್ವಾಮೀಜಿಗಳು. ತಡ್ರಿ ಆಮೇಲೆ ಹೇಳ್ರಿ. ಇವರು ಸಾಮಾನ್ಯ ವಿಜ್ಞಾನಿ ಅಲ್ಲ, ಇವರು ಮನೋವಿಜ್ಞಾನಿಗಳು. ಇವರು ಮನೋವಿಜ್ಞಾನಿ. ತಡಿಕಾರಿ ನಂದಿಡಿ ಅಂತೆ. ಇವರು ಬಲವಾದ ಜ್ಞಾನಿ. ಇವನಿದ್ದಾನಲ್ಲ, ಇವ್ರು ಎಲ್ಲ ಸ್ವಾಮಿಗಳಿಗೂ ಎಡ್ ಸ್ವಾಮಿ. ಸ್ವಾಮಿ ಮಹಾನ್ ಸ್ವಾಮೀಜಿಗಳು ಎಲ್ ಬೇಕಲ್ಲಿ ನುಗ್ತಿದ್ದಾರೆ. ಇಲ್ಲಿ ಕಟ್ಟಬಾರ್ದು ಅಂತ ಎಂಟ್ರಿ ಮಾರ್ಕ್ ಹಾಕಿದ್ದಾರೆ. ದೊಡ್ಡ ಸ್ವಾಮೀಜಿಗಳು ಸಣ್ಣ ಸ್ವಾಮಿ ಮರಿ ಸ್ವಾಮಿಯವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ನಂದ ಬೆಳಗ್ಗೆ ಈ ನೀರಲ್ಲಿ ನನ್ನ ಫೋನ್ ಹೋಮ ಮಾಡಾಕ್ಬಿಟ್ಟಿದ್ದ. ಸದ್ಯ ಸಿಕ್ಕೋಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಚಿನ್ನದ ಪದಕ ತೆಗೆದುಕೊಂಡ ಬ್ರಾಡ್ಲೆ ಅವರ ಮೊದಲ ಶಿಷ್ಯ ವರ್ಣಾನಂದ ಸ್ವಾಮೀಜಿ ಕಿ. ವರ್ಣಾನಂದ ಸ್ವಾಮೀಜಿ ಕಿ. ವರ್ಣಾನಂದ ಸ್ವಾಮೀಜಿ ಕಿ. ವರ್ಣಾನಂದ ಸ್ವಾಮೀಜಿ ಕಿ. ಇವತ್ತು ಬಂಧುಗಳೇ, ನಾವಿವತ್ತು ಕೊಟ್ಟೂರು ಎಂಬ ಪುಣ್ಯ ಸ್ಥಳಕ್ಕೆ ಬಂದಿದ್ದೇವೆ. ಈ ಸ್ಥಳದ ಬಗ್ಗೆ ನಮ್ಮ ವಿಶೇಷತೆಯನ್ನು ನಮ್ಮ ವರುಣ್ ಸ್ವಾಮೀಜಿ ಅವರು ಕೇಳಬೇಕಂತ ನಾವು ವರುಣಾನಂದ ಮಹಾಸ್ವಾಮಿಗಳು ಈ ಸ್ಥಳದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಕೊಟ್ಟಿಯೂರು ಸ್ಥಳ ಅನ್ನೋದೇನಿದೆ, ಇದು ಒಂದು ಪುಣ್ಯ ಸ್ಥಳ. ನೀವು ಕೈ ಕಟ್ಬಾರ್ದು. ವರುಣಾನಂದ ಮಹಾಸ್ವಾಮಿಗಳೇ ಜೈ. ಇವತ್ತು ನಾವು ಕೊಟ್ಟೂರು ಎಂಬ ಪುಣ್ಯ ಸ್ಥಳಕ್ಕೆ ಬಂದಿದ್ದೇವೆ. ಈ ಸ್ಥಳದ ಬಗ್ಗೆ ನಮ್ಮ ಗುರುಗಳಾಗಿರುವಂತಹ ವರುಣಾನಂದ ಸ್ವಾಮಿಗಳು ಇದರ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ. ಗುರುಗಳೇ, ಸ್ವಲ್ಪ ಜನಗಳಿಗೆ ಎಕ್ಸ್ಪ್ಲೇನ್ ಮಾಡಿ. ಕೊಟ್ಟೂರು ಒಂದು ತುಂಬ ದೊಡ್ಡ ಪುಣ್ಯಕ್ಷೇತ್ರ. ಯಾಕಪ್ಪ ಅಂತಂದ್ರೆ ಇಲ್ಲಿ ಶಿವ ಬಂದು ಸತೀದೇವಿ ಶಿವನ್ನ ಪ್ರೀತಿಸಿ ಶಿವನ್ನ ಮದುವೆ ಆಗಿರ್ತಾರೆ.
ಅವರ ತಂದೆ ಸತಿದೇವಿಯ ತಂದೆ ದಕ್ಷ ಮಹಾರಾಜ ಅವರು ಒಂದು ಯಜ್ಞನ ಶುರು ಮಾಡಿರ್ತಾರೆ. ಆ ಯಜ್ಞಕ್ಕೆ ಶಿವನ ಕರೆಯೋದಿಲ್ಲ. ಅದರಿಂದ ಕೋಪಗೊಂಡ ಸತಿದೇವಿ ಬಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಜಗಳ ಮಾಡ್ತಾರೆ. ಜಗಳ ಮಾಡಾದ್ಮೇಲೆ ಅವರು ಸತಿದೇವಿ ಮುಂದೆ ಶಿವನನ್ನು ನಿಂದಿಸ್ತಾರೆ. ಅದರಿಂದ ಕೋಪಗೊಂಡ ಸತಿದೇವಿ ಯಜ್ಞಕುಂಡದಲ್ಲಿ ಹಾರಿ ಪ್ರಾಣ ಬಿಡ್ತಾರೆ. ಆ ಪ್ರಾಣ ಬಿಟ್ಟ ಪುಣ್ಯಕ್ಷೇತ್ರವೇ ಈ ಕೊಟ್ಟಿಯೂರು. ಶ್ರೀ 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 ವರುಣಾನಂದ ಸ್ವಾಮಿ ಡೋರ್ ತೆಗಿಯೋ. ವರುಣಾನಂದ ಸ್ವಾಮೀಜಿ ಕಿ ಜೈ ಹೇಳಲೈ. ವರುಣಾನಂದ ಸ್ವಾಮೀಜಿ ಕಿ, ವರುಣಾನಂದ ಸ್ವಾಮೀಜಿ ಕಿ, ವರುಣಾನಂದ ಸ್ವಾಮೀಜಿ ಕಿ, ವರುಣಾನಂದ ಸ್ವಾಮೀಜಿ ಕಿ, ವರುಣಾನಂದ ಸ್ವಾಮೀಜಿ ಕಿ. ನಮಸ್ಕಾರ ಮಾಡ್ರಿ ಸಾಮೇರೆ. ಅಯ್ಯೋ ಅಪ್ಪ. ಮಹಾಸ್ವಾಮಿಗಳಿಗೆ ನೀರನ್ನು ರೆಡಿ ಮಾಡುತ್ತಿದ್ದಾರೆ. ಕೊಟ್ಟಿಯೂರಲ್ಲಿ ಇದು ತುಂಬಾ ಫೇಮಸ್ಸು. ಎಲ್ಲ ಕಡೆ ಇದನ್ನ ಮಾರ್ತಾ ಇರ್ತಾರೆ, ಶಿವನ ಜಡೆ ಅಂತ ಹೇಳ್ಬಿಟ್ಟು. ಕೊಟ್ಟಿಯೂರಿನ ಕತೆ ಮುಗೀತು. ಟಾಟಾ ಬಾಯ್ 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 ಬಾಯ್. ಬಾಯ್. ಸಾಮೇರೆ ಎಲ್ಲ ನೋಡ್ಬೇಕು ಈ ಕಡೆ. ಹೇಳಪ್ಪ ಕಂದ. ಸಾಂಗ್ ಯಾವ್ದ್ರಾಗ ವರುಣಾನಂದ ಸ್ವಾಮಿಕ್ಕೆ, ವರುಣಾನಂದ ಸ್ವಾಮಿಕ್ಕೆ.